ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತ ನೋಡಿ, ನೀವು ಕೂಡ ಇಂಟ್ರೆಸ್ಟಿಂಗ್ ಇರುತ್ತೆ. ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡ್ಬೋದು. ಎಗ್ ಚಿಲ್ಲಿ ಪಪ್ ಅಂತ ನೋಡಿ, ಯಾವ ಥರ ಮಾಡ್ತೀನಿ ಏನು ಅಂತ ಗೊತ್ತಾಗುತ್ತೆ ಮುಂದೆ. ನೋಡಿ ನಾನು ಏನೇನು ತೊಗೊಳ್ತೀನಿ, ಏನೇನು ಐಟಮ್ಸ್ ಎಲ್ಲ ಅದಕ್ಕೆ ಹಾಕ್ತೀನಿ ಅಂತ. ಓಕೆನಾ? ಈಗ ಒಂದು ಪಾತ್ರೆಯಲ್ಲಿ ನೀರಿಡೋಣ ಗ್ಯಾಸ್ ಮೇಲೆ. ಸೊ ಇಟ್ಟಾದಮೇಲೆ ನಾನು ಆಲ್ರೆಡಿ ಇಟ್ಟಿದ್ದೀನಿ. ಈಗ ಮೊಟ್ಟೆ ಹಾಕ್ಕೊಳ್ತೀನಿ 4. ಈಗ ನೀರಿಗೆ ಹಾಕೋಣ. ಮೊಟ್ಟೆ ತೊಗೊಂಡು 4 ನಾನು 5 ಮೊಟ್ಟೆ ಹಾಕಿದ್ದೀನಿ. ಅದಾದಮೇಲೆ ಈಗ ಪೇಸ್ಟ್ ಮಾಡೋಕ್ಕೆ ಅದಕ್ಕೆ ಜೋಡಿಸಿದ್ದೀನಿ. ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಓಕೆ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೊಬೋದು. ಕರಿಬೇವಿದ್ರೆ ಕರಿಬೇವು, ಕೆಲವರು ಶುಂಠಿ ಕೂಡ ಆ್ಯಡ್ ಮಾಡ್ತಾರೆ. ನಾನಂತ ಇಲ್ಲ, ನಮ್ಮ ಹತ್ರ ಏನಿರುತ್ತೋ ಅದು ಮಾತ್ರ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿ ಹಾಕಬೇಕು. ಸೊ ಇದು ಪೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಇದಕ್ಕೆ ಇದೆಲ್ಲ ಪೇಸ್ಟ್ ಆದಮೇಲೆ, ಮೊಟ್ಟೆ ಎಲ್ಲ ಬೇಯಿಸಾದ್ಮೇಲೆ ಹೇಗೆ ಅದಕ್ಕೆ ಮೊಟ್ಟೆಗೆ ಹಾಕಬೇಕು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇವಾಗ ಪೇಸ್ಟ್ ಮಾಡುವ ಫಸ್ಟು. ಈಗ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದಿದ್ದೀನಿ ನಾನು ಆವಾಗಲೇ 3. ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕೀಗ. ಈಗ ಉಪ್ಪನ್ನು ಆ್ಯಡ್ ಮಾಡುವ. ನಾನು ಕೈಯಲ್ಲೇ ಹಾಕ್ತೀನಿ. ಅದು ಸ್ವಲ್ಪ ಕಮ್ಮಿ ಬಂದರೆ ಹಾಕ್ಬೋದು, ಜಾಸ್ತಿ ಆದರೆ ಹಾಕೋಕ್ಕಾಗಲ್ಲ. ಸೊ ಅದಕ್ಕೆ ಕೈಯಲ್ಲೇ ಹಾಕಿದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡುವ. ನೋಡಿ ಮೊಟ್ಟೆ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ ಅದರಲ್ಲಿ, ನೀರಲ್ಲಿ. ನೋಡಿ ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದೆ ಮೊಟ್ಟೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು ಇದು. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹೇಗೆ ಬರುತ್ತೆ ಏನು ಅಂತ ನೋಡುವ. ಫೈನಲಾಗಿ ನನ್ನ ಮಗಳಿಗೆ ಕೊಡ್ತೀನಿ ಟೇಸ್ಟ್ ಮಾಡೋಕ್ಕೆ. ಹಾಗೆ ನನ್ನ ಮಗ ತಿಂತಾನೆ ಇಲ್ಲ ಗೊತ್ತಿಲ್ಲ, ಅವನಿಗೂ ಕೂಡ ಕೊಡುವ. ನಾನು ಜಾಸ್ತಿ ಖಾರ ಏನು ಹಾಕಿಲ್ಲ, ಮೀಡಿಯಮಲ್ಲಿ ಹಾಕಿದ್ದೀನಿ ಅಷ್ಟೇ. ನೋಡುವ ಹೇಗೆ ಬರುತ್ತೆ ಫಸ್ಟ್ ಟೈಮ್ ಅಂತ. ಫಸ್ಟ್ ಟೈಮ್ ಹೇಗೆ ಮಾಡ್ತಾ ಇರೋದು. ಆಮ್ಲೆಟ್ ಎಲ್ಲ ಮಾಡಿದ್ವಿ. ಸೊ ಇದು ನೋಡುವ ಹೇಗೆ ಬರುತ್ತೆ ಅಂತ. ಈಗ ಪೇಸ್ಟ್ ಮಾಡೋಕ್ಕೆ ನನ್ನ ಮಗಳು ತೊಗೊಂಡೋಗಿದ್ದಾಳೆ. ಪೇಸ್ಟ್ ಮಿಕ್ಸಿಗೆ ಆಡಿಸ್ತಾ ಇದ್ದಾಳೆ. ಸೊ ನೋಡಿದ್ರಲ್ಲ, ಹೆಗ್ಗು ಡ್ಯಾನ್ಸ್ ಮಾಡ್ತಾ ಇದೆ ತಪ್ಪಲೆಯಲ್ಲಿ. ಫೈನಲಾಗಿ ಹೇಗಿರುತ್ತೆ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು, ಏನೂ ಹಾಕಬಾರ್ದು. ಈಗ ಮೊಟ್ಟೆ ನೋಡುವ ಬೆಂದಿದೆಯೋ ಇಲ್ಲ ಅಂತ. ಆಮೇಲೆ ನೋಡಿ, ಅದಾದಮೇಲೆ ಅದನ್ನೆಲ್ಲ ಸಿಪ್ಪೆಲ್ಲ ಬಿಡಿಸ್ಬಿಟ್ಟು ಪೇಸ್ಟ್ ಆ್ಯಡ್ ಮಾಡುವ. ಇನ್ನೂ ಸ್ವಲ್ಪ ಬೇಯಬೇಕದು. ಪ್ಲೇಟ್ ತೊಗೊಂಡು ಈಗ ಮೊಟ್ಟೆ ಬೆಂದಿರೋದಲ್ಲ ಸಿಪ್ಪೆ ಸುಲಿಯುವ. ಓಕೆನಾ? ಈಗ ಆಲ್ರೆಡಿ ನಾನು ಅದಾಗಲೇ ಸುಲಿದಿದ್ದೀನಿ. ಈಗ ಇನ್ನೇ ರೆಡಿ ಇದೆ, ಸುಲಿಯುವ ಬೇಗ ಬೇಗ. ನೋಡಿ ಇಷ್ಟು ನೀಟಾಗಿ ಬಂದಿದೆ ಸಿಪ್ಪೆಲ್ಲ, ಇಷ್ಟು ನೀಟಾಗಿ ಬಿಡಿಸ್ಬೇಕು. ಇನ್ನೊಂದಿದೆ, ಮೊಟ್ಟೆಲ್ಲ ಬಿಡಿಸಿದ್ದೀನಿ. ಈಗ ಸೈಡ್ಗೆ ಇಡೋಣ. ಇದು ಸೈಡ್ಗಿಟ್ಟು ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್ ತೊಗೊಳ್ಳುವ. ನಾನು ತೊಗೊಂಡಿದ್ದೀನಿ ಆಲ್ರೆಡಿ ಎಕ್ಸ್ಟ್ರಾ ಪ್ಲೇಟು. ಹಾಗೆ ಚಾಕು ತೊಗೊಂಡಿದ್ದೀನಿ. ಹಾಗೆ ಇದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದು ತೊಗೊಂಡಿದ್ದೀನಿ. ಈಗ ಒಂದೊಂದಾಗಿ ಮೊಟ್ಟೆ ಹಚ್ಚುವ. ನೀಟಾಗಿ ಹಚ್ಕೊಡುವ. ನೋಡುವ,
ಒಂದು ಮಾತ್ರ ಹಾಗೆ ಇಡ್ತಾಯಿದ್ದೀನಿ, ಓಪನ್ ಮಾಡಿಲ್ಲ. ಸೊ ಒಂದು ಓಪನ್ ಮಾಡಿದ್ದೀನಿ, ಇನ್ನೊಂದು ತಗೊಳ್ಳುವ. ಇದು ಕೂಡ ಅಷ್ಟೇ, ಜಾಸ್ತಿ ಓಪನ್ ಮಾಡಿಲ್ಲ, ಸ್ವಲ್ಪ ಓಪನ್ ಮಾಡಿದ್ದೀನಿ. ಸೊ ಫಸ್ಟ್ ಟ್ರೈ ಮಾಡುವ ಈ ಮೂರನ್ನು, ಆಮೇಲೆ ಅವೆರಡು ಟ್ರೈ ಮಾಡೋಣ ಆಗುತ್ತೆ. ಈಗ ಸೊ 3 ತೊಗೊಂಡಿದ್ದೀನಿ. ಇದಕ್ಕೆ ಈಗ ಪೇಸ್ಟ್ 1 ಸ್ಪೂನ್ ತೊಗೊಂಡು ಅದಕ್ಕೆ ಸರ್ವ್ ಮಾಡುವ ಪೇಸ್ಟ್ನ. ಯಾಕೆಂದರೆ ಮಕ್ಕಳಲ್ವ, ಅವರಿಗೆ ಪೇಸ್ಟ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಪೇಸ್ಟ್ ಮಾಡೋದು ಯಾಕೆಂದರೆ ಇದು ಖಾರ ಇಲ್ಲ ಅಷ್ಟೊಂದೇನಾಗಿ, ನಾನು ಖಾರ ಕಮ್ಮಿನೇ ಹಾಕಿದ್ದೀನಿ. ನನ್ನ ಮಗಳಿಗೆ ಫಸ್ಟ್ ಟ್ರೈ ಮಾಡ್ತೀನಿ ನೋಡಿ. ಹಿಂಗೆ ಇದು ಮಾಡಬೇಕು, ಮೊಟ್ಟೆಗೆಲ್ಲ ಪೇಸ್ಟ್ನ ನೀಟಾಗಿ ಈ ಥರ ಇದು ಮಾಡಬೇಕು. ಚಪಾತಿಗೆ ಎಣ್ಣೆ ಹೇಗೆ ಹಾಕ್ತೀವೋ ಆ ಥರ ಸರ್ವ್ ಮಾಡಬೇಕು ಎಲ್ಲ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಓಕೆನಾ, ಮನೆಯಲ್ಲಿ. ಇದಕ್ಕೆ ಈ ಮೊಟ್ಟೆನ ಈ ಥರ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಈಗ ನನ್ನ ಮಗಳು ಬರಲಿ, ರೆಡಿ ಆಗ್ತಿದ್ದಾಳೆ, ಮುಖ ತೊಳೆದಾಳೆ, ಈಗ ರೆಡಿಯಾಗಿ ಬರ್ತಾಳೆ ನೋಡುವ. ಇದು ನಾನು ತಿನ್ನೋದಲ್ವ, ಸ್ವಲ್ಪ ನೋಡುವ ಟೇಸ್ಟ್ ಹಾಕ್ಕೊಂಡಿದ್ದೀನಿ. ಅಪ್ಪು ಅಲ್ಲಿ ಬಟ್ಟೆ ಹಾಕಿದ್ದಾಳಲ್ಲ, ಹಾಕು ಅಕ್ಕ, ಗಲಾಟೆ ಮಾಡಬಾರ್ದು. ಇರು ಒಂದು ನಿಮಿಷ. ಸೊ ನೋಡಿ, 3 ಮೊಟ್ಟೆನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಟೇಸ್ಟ್ ಮಾಡುವ ಹೇಗಿರುತ್ತೆ ಅಂತ. ತಿಳ್ಕೊ, ತಿನ್ನೋ ಪುರ, ನನ್ನೇನು ನೋಡ್ಬಿಡ್ತೀನಿ. ಖಾರ ಹೆಂಗೈತೆ? ಖಾರ ಆಯ್ತಾ ಜಾಸ್ತಿ? ಜೋರಾಗಿ ಹೇಳು. ಚೆನ್ನಾಗೈತಾ? ಜೋರಾಗಿ ಹೇಳು. ಹ್ಞೂ ಅಲ್ಲ, ಜೋರಾಗಿ ಹೇಳು, ಜೋರಾಗಿ ಹೇಳು. ಈಗ ನಾನು ಟೇಸ್ಟ್ ಮಾಡ್ತೀನಿ. ನೀನು ತಿಂತೀಯ? ನಾನು ಅದು ಬೇಕಾ? ಆಯ್ತು. ಸೂಪರ್ ಆಗಿಲ್ಲ, ಫಸ್ಟ್ ಟೈಮ್ ಮಾಡಿದ್ದು. ಸೂಪರ್ 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 ಸೂಪರ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಕೂಡ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ, ಚೆನ್ನಾಗಿರುತ್ತೆ. ಸೊ ಎಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ, ಬಾಯ್.